ಮಧ್ಯಪ್ರಾಚ್ಯ ಧಗಧಗನೆ ಉರಿದು ರೌದ್ರಾವತಾರ ತಾಳಿದೆ. ಬಹುದೊಡ್ಡ ಶತ್ರುಗಳಾದ ಇಸ್ರೇಲ್, ಇರಾನ್ ಜಿದ್ದಿಗೆ ಬಿದ್ದು ರಣಭೀಕರ ದಾಳಿಗಳನ್ನು ನಡೆಸಿವೆ. ಎರಡೂ ರಾಷ್ಟ್ರಗಳ ಪರಮೋಚ್ಚ ನಾಯಕರೇ ತಮ್ಮ ತಮ್ಮ ತಲೆಗಳನ್ನು ಉಳಿಸಿಕೊಳ್ಳಲು ಅಡುಗುತಾಣವನ್ನು ಸೇರಿಕೊಳ್ಳುವಷ್ಟು ಉದ್ವಿಗ್ನತೆ ತೀವ್ರಗೊಂಡಿದೆ. ಹೀಗಿರುವಾಗ ವಿಶ್ವದ 3ನೇ ಮಹಾಯುದ್ಧ ಶುರುವಾಗಲಿದೆಯಾ ಅನ್ನೋ ಚರ್ಚೆಗಳು ಎಲ್ಲೆಡೆ ಹರಿದಾಡ್ತಿವೆ. ಅಮೆರಿಕ ಕೂಡ ಇರಾನ್ಗೆ ಬದುಕಲಾಗದ ಸಂದೇಶವೊಂದನ್ನು ರವಾನಿಸಿದೆ. ಏನದು? ಒಂದೊಮ್ಮೆ ಯುದ್ಧ ಹೀಗೆ ಮುಂದುವರೆದ್ರೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕ ಎಂಟ್ರಿ, ಇಸ್ರೇಲ್ಗೆ ದೊಡ್ಡ ಬಲ. 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದ್ರ ಟ್ರಂಪ್. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿಗೆ ಶರಣಾಗುವಂತೆ ಟ್ರಂಪ್ ಈಗಾಗಲೇ ವಾರ್ನಿಂಗ್ ನೀಡಿದ್ರು. ಆದ್ರೆ ಇದಕ್ಕೆ ಕ್ಯಾರೆ ಅನ್ನದ ಖಮೇನಿ ನಾವು ಯಾವುದೇ ಬೆದರಿಕೆಗಳಿಗೆ ಹೆದರೋದಿಲ್ಲ, ಇರಾನ್ ಎಂದಿಗೂ ಶರಣಾಗೋದಿಲ್ಲ ಅಂತ ತಿರುಗೇಟು ನೀಡಿದ್ರು. ಎಚ್ಚರಿಕೆಗಳಿಗೆ ಹೆದರುವ ರಾಷ್ಟ್ರಗಳಿಗೆ ಅಮೆರಿಕ ಈ ರೀತಿಯಾಗಿ ವಾರ್ನಿಂಗ್ ನೀಡಬೇಕು, ನಮಗಲ್ಲ. ಒಂದೊಮ್ಮೆ ಅಮೆರಿಕ ಇಸ್ರೇಲ್ ಜೊತೆ ನಿಂತ್ರೆ ಬಹಳಷ್ಟು ಹಾನಿಗಳನ್ನ ಎದುರಿಸಬೇಕಾಗುತ್ತೆ ಅಂತ ಖಮೇನಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಇನ್ನಷ್ಟು ಕೆರಳಿಸಿದೆ. ಹೀಗಾಗಿಯೇ ಇಸ್ರೇಲ್ ಜೊತೆ ನಿಂತು ಇರಾನ್ನ ನಾಶ ಮಾಡಲು ಟ್ರಂಪ್ ಪಣ ತೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇರಾನ್ನ ಬಲಿಷ್ಠ ಭೂಗತ ತಾಣವೇ ಟಾರ್ಗೆಟ್. ಇನ್ಮುಂದೆ ಟ್ರಂಪ್ ಮಾಡೋದು ಟ್ರಂಪ್ಗೆ ಗೊತ್ತಿಲ್ಲ. ಎಸ್, ಇರಾನ್ ಮೇಲೆ ದಾಳಿ ನಡೆಸುವ ಬಗ್ಗೆ ಟ್ರಂಪ್ ಒಪ್ಪಿಕೊಳ್ಳದೆ ಹೋದ್ರೂ ಅವರ ದ್ವಂದ್ವ ಹೇಳಿಕೆಗಳು ಈಗ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಖಮೇನಿ ತನ್ನ ವಾರ್ನಿಂಗ್ ಅನ್ನ ತಳ್ಳಿ ಹಾಕಿದ್ದಾರೆ. ಪ್ರತಿಯೊಂದಕ್ಕೂ ಯೋಜನೆ ಸಿದ್ಧವಾಗಿದೆ, ಅತಿ ಶೀಘ್ರದಲ್ಲೇ ಎಲ್ಲಕ್ಕೂ ಉತ್ತರ ಸಿಗಲಿದೆ. ನಾನು ಏನು ಮಾಡ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ, ಯಾರಿಗೂ ತಿಳಿದಿಲ್ಲ ಅಂತ ಟ್ರಂಪ್ ಮಾರ್ಮಿಕವಾಗಿ ಹೇಳಿಕೆ ನೀಡಿದ್ದಾರೆ. ಜೊತೆಗೆ 1 ವಾರದೊಳಗೆ ಎಲ್ಲಕ್ಕೂ ಉತ್ತರ ಸಿಗಲಿದೆ ಎಂದಿದ್ದಾರೆ. ಟ್ರಂಪ್ ಇಸ್ರೇಲ್ ಜೊತೆ ಕೈ ಜೋಡಿಸಿ ಯುದ್ಧ ನಡೆಸಲು ತಮ್ಮ ಸಹಾಯಕರಿಗೆ ಅನುಮೋದನೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಇರಾನ್ನಲ್ಲಿರುವ ಫೋರ್ಡೋ ಎನ್ರಿಚ್ಮೆಂಟ್ ಫೆಸಿಲಿಟಿ ಎಂಬ ಬಲಿಷ್ಠ ಬಂಕರ್ ನಾಶಪಡಿಸುವುದೇ ಅಮೆರಿಕ ಮುಖ್ಯ ಗುರಿ ಎಂಬ ಮಾಹಿತಿ ಹೊರಬಿದ್ದಿದೆ. ಒಟ್ನಲ್ಲಿ ಮಿಲಿಟರಿ ಕ್ರಮಗಳ ವಿಚಾರದಲ್ಲಿ ಬಹುದೊಡ್ಡ ರಾಷ್ಟ್ರವೆನಿಸಿಕೊಂಡಿದ್ದ ಅಮೆರಿಕ ದೇಶವೇ ಇದೀಗ ರಣರಂಗಕ್ಕೆ ಕಾಲಿಟ್ಟಿದೆ ಅನ್ನೋ ವಿಚಾರಗಳು ಒಂದು ಕಡೆಯಾದ್ರೆ, ಅಮೆರಿಕ ಮಧ್ಯಪ್ರವೇಶವನ್ನ ಗಮನಿಸಿ ಮತ್ತಷ್ಟು ರಾಷ್ಟ್ರಗಳು ಇರಾನ್ಗೆ ಬೆಂಬಲಿಸುವ ಸಂಭವವೂ ಇದೆ. ಹೀಗೆ ದಾಳಿಗಳು ಮುಂದುವರೆದ್ರೆ ವಿಶ್ವದ 3ನೇ ಮಹಾಯುದ್ಧ ಘಟಿಸೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.